ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ಹರೀಶ್ ಪಾಂಡವ್ ಅಂತ ಹೇಳಿ. ನಾನು ಸ್ಯಾಕ್ಸೋಫೋನ್ ವಾದಕ ಮತ್ತು ವೋಕಲಿಸ್ಟ್ ಕೂಡ. ಓಕೆ, ಇದು ಕಾರ್ಯಕ್ರಮ ಉದ್ದೇಶ ಒಂದು ಮಾತಾಡಬೇಕು. ನಿಮ್ಮ ಈ ಪೀಳಿಗೆಗಳಿಗೆ ನೀವು ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಾ ಮತ್ತು ವಿದ್ಯಾರ್ಥಿಗಳಿಗೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ಒಂದೆರಡು ಮಾತಾಡಿ. ಖಂಡಿತವಾಗ್ಲೂ ಥ್ಯಾಂಕ್ ಯು. ನಮ್ಮ ಭಾರತ ಸಂಗೀತ ಪರಂಪರೆಯ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಇತಿಹಾಸ ಬಹಳ ದೊಡ್ಡದು, ಹಾಗೆ ಅದರ ವ್ಯಾಪ್ತಿ ಕೂಡ ಬಹಳ ದೊಡ್ಡದು. ಅದರಲ್ಲಿ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ 3 ಜನ ವಾಗ್ಗೇಯಕಾರರನ್ನು ನಾವು ತ್ರಿಮೂರ್ತಿಗಳು, ಸಂಗೀತದ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ. ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ತ್ಯಾಗರಾಜರು ಹಾಗೆ ಶ್ಯಾಮಶಾಸ್ತ್ರಿಗಳು. ಬಹಳ ವಿಶೇಷವಾಗಿ ಈ ಮೂರು ಜನ ವಾಗ್ಗೇಯಕಾರರಲ್ಲಿ ಸಂತ ಶ್ರೀ ತ್ಯಾಗರಾಜರ ಆರಾಧನೆಯನ್ನು ಪ್ರತಿಯೊಬ್ಬ ಸಂಗೀತಗಾರನು ಮಾಡೋದು ನಮ್ಮ ಪುಣ್ಯದ ಕೆಲಸ, ನಮ್ಮ ಕರ್ತವ್ಯ ಕೂಡ. ಪುರಂದರದಾಸರು ನಮ್ಮ ಹೇಗೆ ದಾಸಶ್ರೇಷ್ಠರೋ ಹಾಗೆ ತ್ಯಾಗರಾಜರು ಕೂಡ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಲವಾರು ರಚನೆಗಳನ್ನು, ಇವರ ರಚನೆಗಳು ಮುಖ್ಯವಾಗಿ ಭಕ್ತಿ, ಹೇಗೆ ಪರಮಾತ್ಮನಲ್ಲಿ ನಾವು ಐಕ್ಯ ಆಗಬೇಕು, ಎಷ್ಟು ಭಕ್ತಿ ಅನ್ನೋದು ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸ್ಕೊಟ್ಟಂತಹ ಮಹಾನುಭಾವರು. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಆರಾಧನೆಯನ್ನು ನಾವೆಲ್ಲ ಇವತ್ತು ಸೇರಿ ಮಾಡ್ತಿದ್ದೀವಿ. ನಮ್ಮ ಸಂಗೀತ ಶಾಲೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನಮ್ಮ ಸಂಗೀತ ವಿದ್ಯಾರ್ಥಿಗಳಿಗೆ, ಅಂದರೆ ಅಭ್ಯರ್ಥಿಗಳಿಗೆ, ಯಾರು ಕಲಿಕಾರ್ಥಿಗಳಿದ್ದಾರೆ ಅವರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಹಾಗೆ ಅದರ ಜೊತೆಗೆ ಸ್ಯಾಕ್ಸೋಫೋನ್ ವಾದನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಇಲ್ಲಿ ನಮಗೆ ಟೈಮ್ ಪರ್ಮಿಟ್ಸ್ ಆದರೆ ನಾವು ಮೃದಂಗ ಮತ್ತು ವಯಲಿನ್ನು, ತಬಲಾ ಎಲ್ಲವನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀವಿ. ಹಾಗೆ ನಾವು ಯಾವುದೇ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಏನೂ ಮಾಡಿಲ್ಲ, ಭಗವಂತನ ಕೃಪೆಯಿಂದ ಮತ್ತು ನಮ್ದು ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಮನೋಜ್ ಕುಮಾರ್, ಮೈಸೂರು. ಎಲ್ಲ ರೀತಿಯೂ ಕ್ವಶನ್ ಕೇಳ್ತಾರೆ ನಮಗೆ ಕ್ಲಾಸ್ ಮಾಡಬೇಕಿದ್ರೆ. ಸೊ ಅವರಿಂದ ಒಂದು ಪುರಂದರದಾಸರ ದೇವರ ನಾಮ.